ಇನ್ನು ಬೆಂಗಳೂರಿನ ಜೊತೆಯಲ್ಲಿ ಇಡೀ ವಿಶ್ವವಿಖ್ಯಾತ ಕರಗಕ್ಕೆ ಬಿಬಿಎಂಪಿ ಮಹಾ ನಿರ್ಲಕ್ಷ್ಯ ಮಾಡ್ತಾ ಇದೆ. ಯಾಕೆ ಕರಗಕ್ಕೆ ಹಣವನ್ನೇ ಬಿಡುಗಡೆ ಮಾಡಿಲ್ಲ ಬಿಬಿಎಂಪಿ ಆಫೀಸರ್ಸ್ಗಳು? ಬೆಂಗಳೂರಿನ ಕರಗವನ್ನ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಮುಜರಾಯಿ ಇಲಾಖೆ ಕಡೆಗಣಿಸ್ಬಿಡ್ತಾ. ಯಾಕಂದ್ರೆ 8 ದಿನ ಆಯ್ತು, ಆದ್ರೂ ಕೂಡ ಹಣವನ್ನ ಬಿಡುಗಡೆ ಮಾಡದೆ ನಿರ್ಲಕ್ಷ್ಯವನ್ನ ಯಾಕೆ ತೋರ್ತಿದ್ದಾರೆ? ಕರಗ ಶುರುವಾಗಿ 8 ದಿನ ಆಗಿದೆ, ಆದ್ರೂ ಕೂಡ ಇನ್ನೂ ಹಣ ಬಿಡುಗಡೆಯಾಗಿಲ್ಲ. ಕರಗಕ್ಕೆ 1.5 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ, ಆದ್ರೂ ಕೂಡ ಹಣ ಬಿಡುಗಡೆಯಾಗಿಲ್ಲ. ಈಗ ನೋಡಿದ್ರೆ ಸರ್ಕಾರಿ ರಜೆ ಆಗಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ. ಜೊತೆಯಲ್ಲಿ ಶಕ್ತ್ಯೋತ್ಸವಕ್ಕೆ ಈಗಾಗಲೇ ಹಣ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಧರ್ಮರಾಯಸ್ವಾಮಿ ದೇಗುಲದ ವ್ಯವಸ್ಥಾನ ಮಂಡಳಿಯ ಅಧ್ಯಕ್ಷರು ಕೂಡ ಯಾಕೆ ಹೀಗೆ ಮಾಡ್ತಿದ್ದಾರೆ, ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅನ್ನುವ ರೀತಿಯಲ್ಲಿ ಅಲ್ಲಿನ ಆಡಳಿತ ಮಂಡಳಿಯು ಕೂಡ ಪ್ರಶ್ನೆ ಮಾಡ್ತಿದೆ. ನಾವೇ ಕೈಯಾರೆ ಹಣ ಹಾಕಿ ಕರಗವನ್ನ ಮಾಡ್ತಾ ಇದ್ದೀವಿ ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ. ಹಾಗಾದ್ರೆ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಮೆಟ್ರೋ ರಿಪೋರ್ಟರ್ ಶಮಿ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಶಮಿ, ಬೆಂಗಳೂರಿನ ಕರಗ ಅಂತಂದ್ರೆ ಬಹಳಷ್ಟು ಐತಿಹಾಸಿಕವಾಗಿ ಆಗುವಂತ ಕರಗ, ಅಂದ್ರೆ ಯಾಕೆ ಹಣ ಇಷ್ಟು ದಿನ ಆದ್ರೂ ಕೂಡ ಬಿಡುಗಡೆಯಾಗಿಲ್ಲ? ಈ ಬಗ್ಗೆ ಅಧಿಕಾರಿಗಳು ಏನು ಹೇಳ್ತಾರೆ? ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ? ಅಖಿಲೇಶ್, ನೀವ್ ಹೇಳ್ದಾಗಿನೇ ಈ ಸಲ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಪ್ರಾರಂಭವಾಗಿ ಸುಮಾರು 8-10 ದಿನಗಳೇ ಕಳೆದು ಹೋಯ್ತು. ಆದ್ರೂ ಇವತ್ತು ಮೇನ್ ಏನು ಪೇಟೆ ಕರಗ ಹೋಗ್ಬೇಕು. ಇವತ್ತಿನ ದಿನ ಏನು ಅಂತಂದ್ರೆ ಬಿಬಿಎಂಪಿ ಮತ್ತು ಮುಜರಾಯಿ ಇಲಾಖೆ ಕರಗ ಸಮಿತಿಗೆ ಒಂದು ಮಾತನ್ನ ನೀಡಿತ್ತು. ನೀವು ಕರಗ ಉತ್ಸವವನ್ನ ಆರಂಭಿಸಿ, ನಾವು ಇವತ್ತು ಏನು ಅಮೌಂಟ್ ಅನ್ನ ನೀಡ್ತೀವಿ ಅನ್ನುವಂತ ಮಾತನ್ನ ನೀಡಿತ್ತು. ಆದ್ರೆ ಈಗ ಬಿಬಿಎಂಪಿ ಮತ್ತೆ ಮುಜರಾಯಿ ಇಲಾಖೆ ಎರಡೂ ಕೂಡ ಇವತ್ತು ಗೌರ್ಮೆಂಟ್ ಹಾಲಿಡೇ ಇದೆ ಅನ್ನುವಂತಹ ಕಾರಣವನ್ನ ನೀಡ್ತಾ ಇದೆ. ಇದು ಒಂದ್ ರೀತಿಯಲ್ಲಿ ಕರಗ ಸಮಿತಿಗೆ ಪಚೀತಿ ಮತ್ತು ಅವರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಯಾಕಂತಂದ್ರೆ 8 ದಿನಗಳಿಂದ ಕರಗ ಆರಂಭವಾಗಿದ್ರು ಕೂಡ ಪ್ರತಿದಿನ ನಾವು ನೆನಪಿಸ್ತಾ ಇದ್ದೀವಿ, ಆದ್ರೂ ಕೂಡ ಮುಜರಾಯಿ ಇಲಾಖೆ ಮತ್ತು ಬಿಬಿಎಂಪಿ ಇದನ್ನ ನಿರ್ಲಕ್ಷ್ಯ ತೋರಿತು. ಹಾಗಾದ್ರೆ ವಿಶ್ವವಿಖ್ಯಾತಿ ಪಡೆದಂತಹ ಕರಗದ ವಿಚಾರದಲ್ಲಿ ಯಾಕೆ ಈ ರೀತಿಯಾದಂತಹ ಏನು ನೆಗ್ಲಿಜೆನ್ಸಿಯನ್ನ ಬಿಬಿಎಂಪಿ ಆಗಿರ್ಬೋದು ಅಥವಾ ಮುಜರಾಯಿ ಇಲಾಖೆ ತೋರಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಇಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಮೇನ್ ಪೇಟೆ ಕರಗ ಇರೋದ್ರಿಂದ ಇವತ್ತು ಸುಮಾರು 20-25 ಲಕ್ಷ ಜನ ಸೇರುವಂತಹ ಏನು ನಿರೀಕ್ಷೆ ಕೂಡ ಇದೆ. ಅದ್ರ ಜೊತೆಗೆ 1000 ಹಾರಗಳ ಏನು ಬೇಕಾಗುತ್ತೆ. ಇಂತಹ ಖರ್ಚಿನ ಸಮಯದಲ್ಲಿ ಬಿಬಿಎಂಪಿ ಅಂದ್ರೆ ಜೊತೆಯಲ್ಲಿ ಈಗ ಏನು ಹಣ ಮೀಸಲಾಗಿದ್ರೂ ಕೂಡ ಯಾಕೆ ಬಿಡುಗಡೆ ಮಾಡ್ತಿಲ್ಲ? ಈ ಬಗ್ಗೆ ಮುಜರಾಯಿ ಇಲಾಖೆ ಆಗ್ಲಿ ಬಿಬಿಎಂಪಿಯ ಅಧಿಕಾರಿಗಳು ಏನು ಉತ್ತರ ಕೊಡ್ತಿದ್ದಾರೆ ಅಂತ? ಅಂದ್ರೆ 1.5 ಕೋಟಿ ಅಖಿಲೇಶ್, ಈ ಕರಗಕ್ಕಾಗಿನೇ 1.5 ಕೋಟಿ ಹಣವನ್ನ ಮೀಸಲಿಟ್ಟಿರುವಂತದ್ದು. ಆದ್ರೆ ಮುಜರಾಯಿ ಇಲಾಖೆ ಮತ್ತು ಬಿಬಿಎಂಪಿ ಒಂದ್ ರೀತಿಯಲ್ಲಿ ಕರಗದ ವಿಚಾರದಲ್ಲಿ ನಿರ್ಲಕ್ಷ್ಯನ್ನ ತೋರ್ತಾ ಇರುವಂತದ್ದು ಇದರ ಬಗ್ಗೆ ಕಂಡು ಬರ್ತಾ ಇದೆ. ಧನ್ಯವಾದಗಳು ಶಮಿ ತಮ್ಮೆಲ್ಲ ಮಾಹಿತಿಗೆ.